ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೇಯ್ನಾಗಿ ಬೆಲ್ ಐಕನ್ನ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ಬರುತ್ತೆ. ನಿಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ 3 ವಿಷಯದ ಬಗ್ಗೆ ಮಾತಾಡ್ತೀನಿ. ಹಾಗೆಯೇ ಏನಪ್ಪ ಅಂದರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಸಾಕಷ್ಟು ನೋಡಿರ್ತೀರ. ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ 25ನೇ ಕಂತಿನ ಹಣ ಬರುತ್ತೆ, ಹಾಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಬರುತ್ತೆ ಅಂತ ತುಂಬ ವೀಡಿಯೋಸ್ ನೋಡಿರ್ತೀರ. ಹಾಗಾದರೆ ನಿಜವಾಗ್ಲೂ ಹಣ ಬರುತ್ತಾ, ಹಣ ನಿಜ ಬಿಡುಗಡೆ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ತೀನಿ. ಹಾಗೆ ಇಂದಿರಾ ರೇಷನ್ ಕಿಟ್ ಬಗ್ಗೆ ಕೂಡ ರೀಸೆಂಟಾಗಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆಯಾ, 25ನೇ ಕಂತಿನ ಹಣ ಆಗಿರ್ಬೋದು, ಅಥವಾ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇರೋದು ಜಮೆ ಆಗಿದೆಯಾ ಅಂದರೆ ಖಂಡಿತ ಇನ್ನೂ ಇಲ್ಲ. ಇನ್ನೂ ಅದ್ರ ಬಗ್ಗೆ ಅಪ್ಡೇಟೇ ಬಂದಿಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವರು ಕೂಡ ಹೇಳಿದ್ದಾರೆ, ಹಣಕಾಸು ಇಲಾಖೆಯಿಂದ ನಮಗಿನ್ನೂ ಹಣ ಜಮೆ ಆಗಿಲ್ಲ, ಅವರು ರಿಲೀಸ್ ಮಾಡಿದ ಕೂಡಲೇ ನಾವು ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳಿದ್ದು ಫೆಬ್ರವರಿ ಯಾಕೆ ಮಾರ್ಚ್ ತಿಂಗಳ ಹಣ ಅದ್ರ ಬಗ್ಗೆ 2 ತಿಂಗಳದ್ದು ಒಟ್ಟಿಗೆ ಹಾಕ್ತಾರಾ, ಅಥವಾ 1 ತಿಂಗಳದ್ದು ಹಾಕಿ ಮತ್ತೆ ಮುಂದಿನ ತಿಂಗಳು ಇನ್ನೊಂದು ಕಂತಿಂದ ಹಾಕ್ತಾರಾ, ಅಥವಾ ಮೊದಲದು 25ನೇ ಕಂತಿನ ಹಣ ಹಾಕ್ತಾರಾ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಟೋಟಲ್ ಆಗಿ 5 ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳದ್ದು, ಹಾಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಟೋಟಲ್ ಆಗಿ 5 ಕಂತಿನ ಹಣ ಬಾಕಿ ಇರುವಂಥದ್ದು. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಹಾಕ್ತೀವಿ ಅಂತ ಏನೋ ಈ ಸದನದಲ್ಲಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಹೇಳಿದರು. ಬಟ್ ಇವಾಗ ಈಗ 2 ಕಂತಿನ ಹಣ ಬೇಕು ಅಂದರೆ 5,000 ಕೋಟಿ ಹಣ ರಿಲೀಸ್ ಆಗಬೇಕು. ಹಣಕಾಸು ಇಲಾಖೆಯವರು ಎಷ್ಟು ಕಂತಿನ ಹಣ ರಿಲೀಸ್ ಮಾಡ್ತಾರೋ ಅಷ್ಟು ಕಂತಿಂದು ಇವರು ಜಮೆ ಮಾಡುವಂಥದ್ದು. ಸೊ 2 ಕಂತಿನ ಮಾಡ್ತಾರೆ, ಅಥವಾ ಸದ್ಯಕ್ಕೆ ಇವಾಗ 1 ಕಂತಿನ ಹಣ ಹಾಕಿ ಮುಂದಿನ ತಿಂಗಳು ಇನ್ನೊಂದು ಕಂತಿನ ಹಣ ಹಾಕ್ತಾರ, ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಸೊ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಶೀಘ್ರದಲ್ಲೇ ಹಣ ರಿಲೀಸ್ ಆಗುತ್ತೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದರು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹಾಕ್ತಾರೆ ಅಂತ. ಬಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇಲ್ಲ. ಯಾಕಂದರೆ ಇವಾಗ ಹಣ ರಿಲೀಸ್ ಆದರೂ ಕೂಡ ಮಹಿಳೆಯರ ಖಾತೆಗೆ ಜಮೆ ಆಗಲಿಕ್ಕೆ ಒಂದು 2-3 ದಿನನಾದರೂ ಬೇಕು. ಯಾಕಂದರೆ ಪ್ರೋಸೆಸ್ ಇರುತ್ತಲ್ವ, ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು, ಮತ್ತು ಅಲ್ಲಿಂದ ತಾಲೂಕು ಪಂಚಾಯತಿಗೆ ಹೋಗಬೇಕು. ಸೊ ಈ ಥರ ಡೈರೆಕ್ಟಾಗಿ ಮುಂಚೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದು, ಅವರು DBT ಮುಖಾಂತರ ಹಾಕೋರು. ಬಟ್ ಇವಾಗ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಆಗಿರೋದ್ರಿಂದ ಅಕಸ್ಮಾತ್ ಇವತ್ತು ಹಣ ರಿಲೀಸ್ ಆದ್ರೂ ಮಹಿಳೆಯರ ಖಾತೆಗೆ ಬರೋಕ್ಕೆ ಇನ್ನು 2-3 ದಿನ ಆಗುತ್ತೆ. ಮತ್ತೆ ಒಂದು 15-20 ದಿವಸನಾದರೂ ಬೇಕು ಎಲ್ಲರಿಗೂ ಕೂಡ ಹಣ ಸೇರೋಕ್ಕೆ. ಅಂದರೆ ಯಾವಾಗ ಹಣ ಹಾಕಿದ್ರು ಕೂಡ ಅವರೇನೋ ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಬಂದ್ಬಿಡುತ್ತೆ ಅಂದ್ಬಿಟ್ಟು. ಬಟ್ ಇನ್ ರಿಯಾಲಿಟಿ 15-20 ದಿವಸನಾದರೂ ತೊಗೊಳ್ತಾರೆ. ಇನ್ನೂ ಕೂಡ 24ನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ಬಂದಿಲ್ಲ. ಈಗಲೂ ಕೂಡ ದಿನ ಸ್ವಲ್ಪ ಜನಕ್ಕೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಜಮೆ ಮಾಡಿದ ಕೂಡಲೇ ಎಲ್ಲರಿಗೂ ಕೂಡ ಬರೋದಿಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ಹಣ ಇನ್ನೂ ರಿಲೀಸ್ ಆಗಿಲ್ಲ. ನೀವೆಲ್ಲ ಏನು ವೀಡಿಯೋಸ್ ನೋಡ್ತಿರ್ತೀರ, ಇವತ್ತು 15 ಜಿಲ್ಲೆಗೆ ಬರುತ್ತೆ, ನಾಳೆ 10 ಜಿಲ್ಲೆಗೆ ಬರುತ್ತೆ ಅಂತ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಅಫಿಷಿಯಲಾಗಿ ಅನೌನ್ಸ್ ಮಾಡ್ತಾರೆ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕ್ಲಾರಿಟಿಯಾಗಿ ಹೇಳಿಲ್ಲ ಇವತ್ತೇ ಬರುತ್ತೆ ನಾಳೆನೇ ಬರುತ್ತೆ ಅಂತ. ಬಟ್ ಅವರು ಹೇಳಿದ್ದಾರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ರಿಲೀಸ್ ಮಾಡೋಕ್ಕೆ ಕೇಳ್ತಾ ಇದ್ದೀವಿ ಅಂತ. 2 ತಿಂಗಳದ್ದು ಮಾಡ್ತಾರಾ, 1 ತಿಂಗಳದ್ದು ಮಾಡ್ತಾರಾ, ಅಥವಾ 25ನೇ ಕಂತಿನ ಹಣ ಫಸ್ಟ್ ರಿಲೀಸ್ ಮಾಡ್ತಾರಾ, ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಹಣ ರಿಲೀಸ್ ಆಗಿರೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಇನ್ನೂ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ವಿಡಿಯೋ ನೋಡಿ 10 ಜಿಲ್ಲೆಗೆ ಬಂತು, 15 ಜಿಲ್ಲೆಗೆ ಬಂತು ಅಂತ. ಖಂಡಿತವಾಗ್ಲೂ ಇನ್ನೂ ಹಣ ರಿಲೀಸ್ ಆಗಿಲ್ಲ. ಓಕೆನಾ? ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ರೇಷನ್ ಕಿಟ್ ಬರೋದಾದರೆ ನಾನು ಹೇಳಿದ್ದೆ ನಿಮಗೆ ಫೆಬ್ರವರಿ ತಿಂಗಳಿಂದ ಮೇ ಬಿ ಕೊಡುವ ಚಾನ್ಸಸ್ ಇರುತ್ತೆ ಇಂದಿರಾ ರೇಷನ್ ಕಿಟ್ನ ಅಂತ. ಫೆಬ್ರವರಿ ಇಲ್ಲ ಮತ್ತು ಮಾರ್ಚ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತುಂಬ ಪ್ರೊಸೀಜರ್ ಇರುತ್ತಲ್ವ. ಈಗ 1 ತಿಂಗಳು ಕೊಟ್ಟು ಸುಮ್ಮನೆ ಹಾಕೋಂಥದ್ದಲ್ಲ. ಒಂದು ಸತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಕೊಡ್ತಾನೆ ಇರಬೇಕು. ಈಗ ಟೆಂಡರ್ನ ಕೂಡ ಕರೆದಿದ್ದಾರೆ. ಅದರಲ್ಲಿ ಯಾರು ಕಮ್ಮಿ ಕೊಟ್ಟು ಮಾಡ್ತಾರೆ ಅವರಿಗೆ 6 ಮಂತ್ಸ್ ಟೆಂಡರ್ನ ಕೊಟ್ಟು ಆವಾಗಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಹಾಗಾಗಿ ಮಾರ್ಚ್ ಆದರೂ ಕೂಡ ಆಗ್ಬೋದು, ಫೆಬ್ರವರಿ ಇಲ್ಲ ಮಾರ್ಚ್.
ಹೇಳೋಕ್ಕಾಗಲ್ಲ ಯಾವಾಗ ಅಂದ್ಬಿಟ್ಟು ಮಾರ್ಚಿಂದ ಕೊಡುವಂತಹ ಸಾಧ್ಯತೆ ಇದೆ ಅಂತ ನಮಗೆ ಬಂದಿರುವಂತಹ ಅಪ್ಡೇಟ್. ಮಾರ್ಚಿಂದ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಬೇಳೆ ಆಗಿರ್ಬೋದು, ಸಕ್ಕರೆ, ಹಾಗೆ ಉಪ್ಪು, ಅಡುಗೆ ಎಣ್ಣೆ, ಕಾಳುಗಳು. ಸೊ ಇದು ರೇಷನ್ ಕಿಟ್ ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಕ್ಕಿ ಬದಲು, ಅದು ಫೆಬ್ರವರಿ ಇಲ್ಲ ಮಾರ್ಚಿಂದ ಕೊಡುವಂಥ ಸಾಧ್ಯತೆ ಇದೆ. ಜನವರಿ ಇಲ್ಲ ಫೆಬ್ರವರಿ ಅಂತ ಹೇಳಿದರು, ಈಗ ಫೆಬ್ರವರಿ ಇಲ್ಲ ಮಾರ್ಚ್ ಅಂತ ಆಗಿದೆ. ಸೊ ಅಷ್ಟು ಈಸಿ ಅಲ್ಲ. ಏನಾದರೂ ಒಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ ಚೇಂಜಸ್ ಅಂದರೆ ಅದು ಕಾರ್ಯರೂಪಕ್ಕೆ ತರೋಕ್ಕೆ ತುಂಬಾ ಪ್ರೊಸೀಜರ್ ಇರುತ್ತೆ. ಯಾಕಂದರೆ ಒಂದು ತಿಂಗಳು ಕೊಟ್ಟು ಸುಮ್ಮನಾಗ ಅಂಥದ್ದಲ್ಲ. ಪ್ರತಿ ತಿಂಗಳು ಕೊಡ್ತಾ ಇರಬೇಕು ಅಂದರೆ ಒಂದು ಪ್ರಾಪರ್ ಪ್ರೊಸೀಜರಿಂದ ಫಾಲೋ ಆಗಬೇಕಾಗಿರೋದ್ರಿಂದ ಟೇಕ್ಸ್ ಟೈಮ್. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಗಿರ್ಬೋದು. ಐ ಹೋಪ್ ನಿಮಗೆ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.